2 ಏಲಕ್ಕಿ, ಒಂದೆರಡು ಏನಪ್ಪ ಇದು ಲಾಕ್ಸ್ ಮಾಡೋದು ತುಂಬ ಕಷ್ಟ. ವ್ಲಾಗ್ನ ಇನ್ಚಾರ್ಜ್ ನನ್ನ ಹಸ್ಬೆಂಡ್ ತಗೊಂಡು ಎಷ್ಟೆಷ್ಟು ಇಲ್ಲೇ ಸ್ವಲ್ಪ ಬಿರಿಯಾನಿ ಮಾಡ್ಕೊಡ್ತೀವಲ್ಲ, ಅವ್ರು ಕೂಡ ಹೇಳಿದ್ರು 1 ಇಯರ್ ಆಗಿತ್ತಂತೆ ಇದು ಮಾಡಿ. ಅಡುಗೆ ಮೇಲೆ ನನಗೆ ತುಂಬ ಕಾನ್ಫಿಡೆಂಟ್, ಚೆನ್ನಾಗಿ ಮಾಡ್ತಾರೆ. ಟೀ ರೆಡಿ ತಗೊಳ್ಳಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಕರೆಕ್ಟಾಗಿ ಕಟ್ ಮಾಡಕ್ಕೆ ಹೋಗಿಲ್ಲ. ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತು ಆ್ಯಕ್ಚುಲಿ ನಾನು ರನ್ನಿಂಗ್ ಮಾಡ್ಬಿಟ್ಟು ಬಂದೆ. ಇವತ್ತು ಮೇಡಮ್ನವರು ಸ್ವಲ್ಪ ಇಷ್ಟ ಆಗ್ತದಂತೆ, ನಾವು ನಮ್ಮ ಕೈಲಿ ವ್ಲಾಗ್ಸ್ ಮಾಡಿಸಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬರ್ ಕೇಳ್ತಾರಂತೆ. ಸೊ ನಮ್ಗೆ ಇಷ್ಟ ಆಗುತ್ತೆ ಅಷ್ಟು ನಾವು ಟ್ರೈ ಮಾಡ್ತೀವಿ ಇವತ್ತು. ಆ್ಯಕ್ಚುಲಿ ರನ್ನಿಂಗ್ ಔಟ್ ಬಂದೆ. ಸೊ ಮನೆಯೆಲ್ಲ ನೋಡಿದ್ದೆ ಒಂದ್ಸಲಿ, ಆ ಫ್ರೆಂಡ್ಸೆಲ್ಲ ಹೇಳಿದ್ರು ಒಂದ್ಸಲಿ. ಇದು ಆ್ಯಕ್ಚುಲಿ ಇದು ಪಾಲಕ್ಕು, ಒಂದು ಹಾಫ್ ನಿಂಬೆಹಣ್ಣು ದಪ್ಪಾಗಿದೆ, ಒಂದು 1/4 ಭಾಗ, ಮತ್ತು ಒಂದು ಸೌತೆಕಾಯಿ ಹಾಕ್ಬಿಟ್ಟು ಒಂದು ಜ್ಯೂಸ್ ಮಾಡಿದ್ದು. ಲಿವರ್ ತುಂಬ ಒಳ್ಳೇದು ಆ್ಯಕ್ಚುಲಿ. ಮನೆ ಒಂದು ಮಂತ್ ಬಿಫೋರ್ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಡಾಕ್ಟರ್ ನನಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ನಾವು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಹೊತ್ತಿದ್ದು ಗ್ರೀನ್ ಜ್ಯೂಸ್ ಕುಡಿಬೇಕಂತೆ, ನೆಲ್ಲಿಕಾಯ್ದು, ಈ ಥರ ಪಾಲಕ್ದು ಈ ಥರ. ಸೊ ಡೈಲಿ ಒಂದೊಂದು ಗ್ಲಾಸ್ ಕುಡಿತಾ ಇದ್ದೀನಿ. ಇವತ್ತು ಇದು ಮಾಡ್ಕೊಂಡಿರೋದು, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಪ್ರೀತು ಜ್ಯೂಸು ಬಾ. ನೆನ್ನೆ ಕುಡಿಸ್ತೇ ಅವ್ನಿಗೆ ಇವತ್ತು, ಇಲ್ವಾ? ಚೆನ್ನಾಗಿದೆ. ಹಾಂ ವೆಯ್ಟಾ? ಸೈಡ್ ಬಿಡಿ, ಟಿ ವಿ ನೋಡ್ತಾರೆ ಅಲ್ಲಿ. ಓಕೆ, ಏನು ಟಿಫನ್ ಮಾಡೋದು ಇವತ್ತು? ಇವತ್ತು ಊರಿಂದ ತೊಗರಿಕಾಯಿ ತಗೊಂಡ್ಬಂದಿದ್ದೀರಲ್ಲ, ಉಪ್ಪಿಟ್ಟು ಮಾಡೋಣ ಅಂತ. ಉಪ್ಪಿಟ್ಟು ಮಾಡಬೇಕು. ಓಕೆ ಓಕೆ. ಉಪ್ಪಿಟ್ಟು ನಾನು 2-3 ಸಲ ಮಾಡಿದ್ದೀನಿ ಅಷ್ಟೇ, ಅಷ್ಟು ಕ್ಲಿಯರ್ ಬರಲ್ಲ. ಉಪ್ಪಿಟ್ಟು ಯಾವಾಗಪ್ಪ ಮಾಡಿದ್ದೆ? ಯಾವಾಗ ಒಂದ್ಸಲ ಮಾಡಿದ್ದೆ, ನಿಮಗೆ ಗೊತ್ತಿಲ್ಲ ಅದೆಲ್ಲ. ನಂಗೆ ಗೊತ್ತಿದ್ದಂಗೆ ಯಾವಾಗ? ಮತ್ತೆ ನೀವು ಮನೆ ಮಾಡ್ಕೊತಿದ್ರಿ ಅವನ ಉಪ್ಪಿಟ್ಟನ? ರವೆ ಉಪ್ಪಿಟ್ಟನ? ಅವಲಕ್ಕಿ ಉಪ್ಪಿಟ್ಟ? ಅವಲಕ್ಕಿ ಉಪ್ಪಿಟ್ಟು ಅದು ಬೇರೆ, ಇದು ಬೇರೆ. ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ, ಎಲ್ಲ ಒಂದೇ ಥರ ಇರುತ್ತೆ. ಸೊ ನಾವು ಆರ್ಮಿಲೆಲ್ಲ ಮಾಡ್ತಾ ಇರ್ತಾರಲ್ಲ ಕುಕ್ಗಳು, ನೋಡ್ತಾ ಇರ್ತೀವಲ್ಲ, ಐಡಿಯಾ ಇದೆ, ಟ್ರೈ ಮಾಡೋಣ. ಆಮೇಲೆ ಇವತ್ತು ವೆದರ್ ಹೆಂಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಚಳಿ ಚಳಿ, ಎದ್ದು ನೆಲದ ಮೇಲೆ ಕಾಲಿಕ್ಕಾಗ ಆಗ್ತಾ ಇದೆ. ಸಣ್ಣ ಸಣ್ಣದಾಗಿ ಮಳೆ ಬರ್ತಾ ಇದೆ, ಇಬ್ಬನಿ ತರ ಮಳೆ ಬರ್ತಾ ಇದೆ. ವೆದರ್ ತುಂಬಾ ಚಿಲ್ಲಾಗಿದೆ. ಆಮೇಲೆ ಏನೋ ನೆನ್ಪು ಮಾಡ್ಕೊಂಡೆ, ಚಿಲ್ಲಾಗಿರೋದಕ್ಕೆ ನಾನು ಖಾರ ಏನು ಮಾಡೋದು, ನಾನ್ ವೆಜ್ ಅಂತಿರಲ್ಲ. ಸೊ ಆದ್ರೂ ನಾನು ಇವತ್ತು ಬಿಡಲ್ಲ. ನಾವು ಒಂದು ಫುಲ್ ಚಿಕನ್ ತಗೊಂಡ್ಬಂದು, ಚಿಕನ್ ಫುಲ್ ಕೋಳಿ ತಗೊಂಡು ಗ್ರಿಲ್ ಚಿಕನ್ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ನನಗೆ ಮತ್ತೆ ಪ್ರೀತಮ್ ಚಿಚ್ಚಿ ತಿಂತಿಯಲ್ಲ? ಹಾಂ ಬೇಕಂತೆ, ಬೇಕು 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 ಚೀಸಿ. ಸ್ವಲ್ಪ ಅಂದ್ರೆ ನನ್ ವ್ಯೂವರ್ ಒಬ್ರು ಕೇಳಿದ್ರು, ಅಣ್ಣ ಕೈಲಿ ವ್ಲಾಗ್ಸ್ ಮಾಡಿ ಅಂತ, ನಿಮ್ಮ ರಿಪ್ಲೇಸ್ಮೆಂಟ್ ಮಾಡಿ ನೋಡಿ ಹೆಂಗಿರತ್ತೆ ಅಂತ. ನಿನ್ನೆ ಸಿಕ್ಕಾಪಟ್ಟೆ ತಲೆನೋವು ಬಂತು. ಸಡನ್ ವೆದರ್ ಚೇಂಜ್ಗಲ್ಲ, ಏನೋ ಗೊತ್ತಿಲ್ಲ. ಈಗ ಏನಂತ ಹೇಳ್ತೀವಿ, ನನ್ಗೆ ಮೂಗಲ್ಲಿ ಒಂಥರ ನೆವೆ ಸ್ಟಾರ್ಟ್ ಆಗುತ್ತೆ, ಅಕ್ಷಿ ಜಾಸ್ತಿ ಬಂದ್ಬಿಡುತ್ತೆ ಆ ಟೈಮಲ್ಲಿ. ಆ ನೆಕ್ಸ್ಟ್ ಮಾರ್ನಿಂಗೇ ನಂಗೆ ಇಲ್ಲಿ ಪೇಯ್ನು ಮತ್ತೆ ಹೆಡ್ಡೇಕ್ ಬಂದ್ಬಿಡುತ್ತೆ. ಜಾಸ್ತಿ ಅಕ್ಷಿ ಮಾಡಿ 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 ಇದು ಮತ್ತೆ ಹೆಡ್ಡೇಕ್ ತರ ಬಂದ್ಬಿಡುತ್ತೆ. ಸೊ ಅದೇ ಪ್ರಾಬ್ಲಮ್ ಆಯ್ತೇನೋ ಗೊತ್ತಿಲ್ಲ. ನಿನ್ನೆ ಫುಲ್ ಎದ್ದೇ ಇಲ್ಲ ನಾನು. ಸರಿ ಅವ್ರೇನೋ ಮಾಡ್ಕೊತೀನಿ ಅಂತಿದ್ರು. ನಿನ್ನೆ ನೈಟೇ ಬಂದು ಹೇಳಿದ್ರು, ನೀನೇನು ಮಾಡ್ಬೇಡ, ನಾನು ಮಾಡ್ಕೊತೀನಿ ಅಂತ. ಹಂಗೆ ನಾನು ವ್ಯೂವರ್ ಹೇಳಿದ್ ನೆನಪಾಯ್ತು. ಸೊ ನೀವೇ ಮಾತಾಡಿ ಬ್ಲಾಗ್ ಮಾಡಿ ಅಂತ. ನಿನ್ನೆ ಪಾಪ ಲಾಸ್ಟ್ ಬ್ಲಾಗ್ ಅಲ್ಲಿ ಒಂದಿಷ್ಟು ಮಾತಾಡಿದಕ್ಕೆ ಅಣ್ಣ ಈ ಕನ್ನಡದವ್ರ ಅವ್ರು ಏನ್ ಮಾತಾಡ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅವ್ರು ಯಾವ ಲ್ಯಾಂಗ್ವೇಜು, ಮದರ್ ಟಂಗ್ ಕನ್ನಡನ ಅಂತೆಲ್ಲ ಬಂದಿದ್ದಕ್ಕೆ ಪಾಪ ಅವರು ಬೇಡ ಬೇಡ ನಾನು ಮಾತಾಡಿದ್ರೆ ಅವ್ರಿಗೆ ಹಂಗೆ ಅಂತ. ಪ್ರತಿಯೊಬ್ಬ ಮನುಷ್ಯನ ನ್ಯೂನ್ಯತೆ ಇರುತ್ತೆ. ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ, ಸ್ವಲ್ಪ ಸ್ಪೀಡು, ಆ ಸ್ಪೀಡಲ್ಲಿ ಪದಗಳು ಹಂಗೆ ಇದ್ ಮಾಡ್ಬಿಡ್ತಾರೆ ಅಷ್ಟೇ, ಬಿಟ್ರೆ ಏನಿಲ್ಲ. ಅದೇ ಇರ್ಲಿ ಬಿಡಿ, ಏನಂತ ಹಿಂಗೂ ಒಬ್ರು ಇರ್ತಾರೆ ಹಂಗೂ ಒಬ್ರು ಇರ್ತಾರೆ ಮಾತಾಡೋದಕ್ಕೆಲ್ಲ ಅಂತ. ಮನೆಯವ್ರು ಅದೆಲ್ಲ ಏನ್ ತಲೆ ಹಾಕೊಳ್ಳೋದ, ಮಾತಾಡ್ತಾರೆ. ಸೊ ಅವ್ರದ್ದು ಇವತ್ತು ನಾನೇ ಜಾಸ್ತಿ ಮಾತಾಡ್ಬಿಟ್ಟೆ. ಅವ್ರೇನೋ ಮಾಡ್ತೀನಿ ಅಂದ್ರು, ಸರಿ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಗೂ ಒಂದು ಚೇಂಜಸ್ ಇರುತ್ತೆ ನೋಡಿ ಅವ್ರು ಹೆಂಗ್ ಮಾಡ್ತಾರೆ ಅಂತ. ಇನ್ನು ತುಂಬಾ ದಿನ ಆದ್ಮೇಲೆ ನನ್ನ ಚಾನಲ್ ಅಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಬರ್ತಾ ಇದೆ. ನಂಬಿಕೆ ಇದೆ, ನೋಡಿ ನೋಡಿ ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮಲ್ಲಿರೋ ಭಾವನೆಗಳನ್ನ ವ್ಯಕ್ತಪಡಿಸಿ.
ಹೇಳು ಅದೇ ಅವ್ರಿಗೆ ಸ್ವಾತಂತ್ರ್ಯ ಅದು. ನೀವು ಮಾತಾಡೋದು ಅರ್ಥ ಆಗ್ತಾ ಇಲ್ಲ, ಇಲ್ಲ ಚೆನ್ನಾಗಿಲ್ಲ, ಏನು ಹೇಳ್ಬೇಕಲ್ವಾ? ಹೇಳಿ ಬಿಡ್ತೇನೆ, ಹೇಳಿ ಅದಕ್ಕೆ ಬೇರೆ ಮಾಡ್ಕೊಬಾರ್ದಲ್ವಾ? ಹೇಳಿ ಫ್ರೆಂಡ್ಸ್, ತೊಂದರೆ ಇಲ್ಲ. ನಾನು ಹೇಳ್ಬೇಡಿ ಅನ್ನ, ಹೇಳಿ ಫ್ರೆಂಡ್ಸ್. ಹೇಳಿ ಫ್ರೆಂಡ್ಸ್, ಪ್ಲೀಸ್ ಹೇಳಿ. ಓಕೆ ಓಕೆ, ನೋ ಪ್ರಾಬ್ಲಮ್, ಹೇಳಿ, ನಾವು ನೋಡೋಣ. ಓಕೆ ಪ್ರೀತಮ್ ಓಕೆನಾ? ನೋಡೋಣ, ಇಲ್ಲಿ ನೋಡು. ಓಕೆ ಅಂತ ಹೇಳು. ಓಕೆ ಡ್ಯಾಡಿ. ಈಗ ಓಕೆ ಆಯ್ತು. ಇನ್ನೊಂದು, ನಮ್ಮ ಮನೆಯವರು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾರೆ ಅಂದ್ರೆ ಆಶ್ಚರ್ಯ. ಅಷ್ಟು ದೊಡ್ಡ ಆಶ್ಚರ್ಯ ಏನಲ್ಲ. ಅಂದ್ರೆ ನನಗೆ ಇವತ್ತು ಮಾಡೋ ಪ್ಲಾನ್ ಏನ್ ಇರ್ಲಿಲ್ಲ. ನಿನ್ನೆ ಬಂದ್ಬಿಟ್ಟು ಹಂಗಂದ್ರ ಅವಾಗ ನಂಗೆ ವ್ಯೂವರ್ ಹೇಳಿದ್ ನೆನಪಾಯ್ತು. ಸರಿ ಚಾಲೆಂಜ್ ಕೊಡ್ತೀನಿ, ನಾನು ಮಾಡೋ ಬ್ಲಾಗ್ನ ಮಾಡಿ ಅಂತ ಅಂದೆ. ಅದಕ್ಕೆ ಪಾಪ ಅವರು ಇವತ್ತು ಅವ್ರ ಕೆಲ್ಸಕ್ಕೂ ಹೋಗ್ದಾರೆ, ರಜಾ ಹಾಕಿ ಬ್ಲಾಗ್ ಮಾಡ್ತಾ ಇದ್ದಾರೆ. ಸಂಡೇ ಏನು ಕೆಲಸ ಅಂದ್ರೆ ಅವ್ರಿಗೆ ಇದೇನೋ 30 days ಇರುತ್ತೆ. ಅವ್ರ ಇಷ್ಟ, ಅವ್ರು ಎಷ್ಟು ದಿವಸನಾದ್ರೂ ಕೆಲಸ ಮಾಡ್ಬೋದು. ಆಮೇಲೆ ಅವ್ರ ಇಷ್ಟ, ಎಷ್ಟು ದಿವಸ ಬೇಕಾದ್ರೂ ರಜಾ ಹಾಕೋಬಹುದು ಅಂತ ಕೆಲಸ. ನೆಕ್ಸ್ಟ್ ಹೇಳ್ತೀನಿ ಅವ್ರು ಏನ್ ಮಾಡ್ತಾರೆ ಅಂತ. ಸರಿ, ನಾವು ಲಾಗ್ಸ್ ಮಾಡ್ತೀನಿ. ಅಂದ್ರೆ ಸ್ವತಂತ್ರ ಬಿಸ್ನೆಸ್ ತರಾನೇ ಇದು. ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು, ಓಕೆನಾ? ಕುಕಿಂಗ್ ಎಲ್ಲ ನೀವು ಮಾಡ್ಬೇಕು, ವಿಡಿಯೋ ಎಲ್ಲ ಕುಕಿಂಗ್ ಎಲ್ಲ ನಾನೇ ಮಾಡ್ಬೇಕಾ? ಅಂದ್ರೆ ಯಾವ ಥರ ಮಾಡೋದು ಹೇಳ್ಕೊಡ್ಬೇಕಲ್ವ ಅಂತ ಹೇಳಿದ್ರು. ನಾನೇ ಫುಲ್ ರೆಸ್ಟ್ ಆರಾಮಾಗಿರೋಣ ಅನ್ಕೊಂಡಿದ್ದೆ. ಎಷ್ಟಂದ್ರೆ ಸಾಕಾದ ಕುತ್ಕೊಳ್ಳಿ, ಚೇರ್ ಹಾಕೊಂಡು ಟಿವಿ ನೋಡಿ ಆ ಥರ ರೆಸ್ಟ್ ಮಾಡೋಣ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಬೆಳಿಗ್ಗೆ ಜ್ಯೂಸ್ ಮಾಡಿದ್ದೆ ಪಾಲಕ್ದು. ಅಲ್ಲಿ 1 hour ಆಯ್ತು, ಆ್ಯಕ್ಚುಲಿ 1 hour 2 hour ಆಯ್ತು. ಒಂದು ಲೈಟಾಗಿ ಒಂದು ಮಸಾಲ ಟೀ ಬೇಡ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ನಮ್ಮಲ್ಲಿ ಹಾಲಲ್ಲಿ ಯೂಸ್ ಮಾಡಲ್ಲ, ಮಸಾಲ ಟೀನೇ ಕುಡಿಯೋದು ನಾವು. ಸೊ ಅದಕ್ಕೆ 1-2 ಏಲಕ್ಕಿ, 1-2 ಏನಪ್ಪ ಇದು ಲವಂಗ, ಚಕ್ಕೆ ಮತ್ತು ಪೆಪ್ಪರ್, ಮತ್ತು ಸ್ವಲ್ಪ ಇದು ಲೆಮನ್ ಗ್ರಾಸ್ ಹಾಕ್ಬಿಟ್ಟು ಟೀ ಮಾಡೋದು. ಬನ್ನಿ ಟೀ ಕುಡಿದ್ಬಿಟ್ಟು ಮಾತಾಡೋಣ. ಓಕೆ, ಇವತ್ತು ಫಸ್ಟು ಬಿಟ್ಲು ರೆಸಿಪಿ ಡೈಲಿ ಬರ್ತಾಯಿದೆ. ಸೊ ಟೀ ರೆಡಿ, ತಗೊಳ್ಳಿ. ಕೆಳಗಡೆಕು ಪ್ರೀತಮ್ ಇದ್ರ ಮೇಲೆ ಕುತ್ಕೊಂಡ್ಬಾರ್ದು. ಆ ಚೇರ್ ಅದು ಪ್ರೀತು, ಹೇಳಿ ಇಳಿ. ಹ್ಞೂ ಚೇರ್ ಅದು ಕುಡಿ ಮಮ್ಮಿ, ಹೇಳು ಹೆಂಗೈತೆ? ಬಿಸಿದೆ, ಬಿಸಿದೆ, ಚೂಡ ಇದೆ, ಕೆಳಗೆ ಚೆಲ್ದ್ರೆ ನಾನೇ ಕೊಟ್ಟಿರೋದು ಇದು. ನೀರು ಕುಡಿಯೋದು. ಕೂಚು ಅಪ್ಪು ಕೂಚು. ನೀವು ಉಪ್ಪಿಟ್ಟು ಮಾಡಿ ಅವ್ರು ರೆಗ್ಯುಲರ್ ನಮ್ಮ ಮನೇಲಿ ಇದನ್ನೇ ಮಾಡೋದು ಆಲೋಚನೆ. ಏನಿದು? ವಾಶ್ ಮಾಡಕ್ಕೆ. ವಾಶ್ ಮಾಡ್ಬೇಕಾ? ಯಾಕೆ ಟೀ ಕುಡಿದಿದ್ದು? ನೀನು ಟೀ ಕುಡಿದಿದ್ದು? ಹ್ಞೂ ಕುಡಿ, ಚೆನ್ನಾಗಿ ಕುಡಿ. ಅದೊಂದು ಥರಕ್ಕೆ ಗ್ಲಾಸ್ ಹೋಗ್ತಾಯಿದ್ದೆ ಅವರು. ಅದು ಜಾಸ್ತಿ ಕಳೆದು ನೋಡಿ, ಇಲ್ಲಿ ಮೀಡಿಯಮ್ ಮೇಲೆ ಬಿಸಿ ಆಗಲ್ಲ ಚಿನಿ. ಅದಕ್ಕೆ ಜಾಸ್ತಿ ಮಾಡಿ ಫುಲ್ ಪಟ ಪಟ ಅಂತ ಉರಿತಾ ಇರಬೇಕು. ನೀಟಾಗಿಲ್ಲ ಇದು. ಇದು ನಾವು ಟ್ರೈ ಮಾಡ್ತಾ ಇದ್ದೀವಿ, ಟೇಸ್ಟ್ ಆಗಿಂತ ಹೇಳ್ಬೇಕು, ಓಕೆನಾ? ಹೌದು, ಇಂದ ಟೇಸ್ಟ್ ನೀವು ತರ್ತೀನಿ, ಇದ್ದಾರೆ ತಿಂತಾರೆ. ಇಲ್ಲ ಓದ್ಲಿ ಕೆಲಸ, ಅಲ್ಲಿ ಉಪ್ಪಿಟ್ಟು ಮಾಡಬೇಕು. ಇನ್ನೊಂದು ಸಾಂಗು, ಉಲ್ಟಾ ಆಗೋಯ್ತು ಮಮ್ಮಿದು ಡ್ಯಾಡಿದು. ಅಷ್ಟೇ, ಓಕೆ. ಮಾತಿಲ್ಲ ಕಥೆಲ್ಲ ಒಂದು ಕೆಲಸ ಮಾಡಬೇಕು, ನಮ್ದು ಅದೇ ಪಾಲಿಸಿ. ಕೇಳ್ಸೋದೇ ಇಲ್ಲ, ಸೌಂಡ್ ಸ್ವಲ್ಪ ಕಮ್ಮಿ ಇರುತ್ತೆ. ಲೈಫಲ್ಲಿ ಒಂದಿನ ಕುತ್ಕೊಂಡು ತಿನ್ನೋ ಅಂತ ಟೈಮ್ ಸಿಕ್ಕೈತೆ. ಆರಾಮಾಗೆ ಕುತ್ಕೊಂಡು ನಾಷ್ಟ ಮಾಡ್ತಾ ಇದ್ದೀನಿ.
ಚೆನ್ನಾಗಿದೆ. ಅಂದರೆ ನಮ್ಗೆ ಏನಾಗೋದು ಗೊತ್ತಾ, ಡೈಲಿ ನಾವೇ ಮಾಡ್ಕೊಂಡು ತಿಂದು ಯಾವಾಗಾದ್ರೂ ಒಂದ್ಸರಿ ಯಾರಾದ್ರೂ ಮಾಡ್ಕೊಡ್ತಾರೆ ಹಬ್ಬ ಏನಾದ್ರೂ ಆಗಿರಲಿ ಟೇಸ್ಟಿ ಆಗಿರತ್ತೆ, ತಿನ್ಬೇಕನ್ಸುತ್ತೆ. ಇವತ್ತು ನಮ್ಮನ್ನ ಕೂರಿಸಿ ನಾಷ್ಟ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಆಮೇಲೆ ನನ್ನ ಹಸ್ಬೆಂಡ್ಗೆ ಅಡುಗೆ ಬರಲ್ಲ ಅಂತ ಹೇಳಲ್ಲ, ಯಾಕೆಂದರೆ ನಾನು ಮದುವೆ ಆಗಿ 13 ವರ್ಷದಿಂದ ನೋಡ್ತಾ ಇದ್ದೀನಿ. ನಂಗೆ ಬಾಯಿ ಕೆಟ್ಟಿದೆ ಅಥವಾ ಯಾರಾದರೂ ಮಾಡಿಕೊಟ್ಟಾಗ ಊಟ ಮಾಡ್ಬೇಕು ಅನ್ಸಿದೆ ಅಂತ ಕೇಳಿದಾಗೆಲ್ಲ ಅವ್ರಿಗೆ ಏನು ಗೊತ್ತೋ ಅದನ್ನ ಮಾಡಿಕೊಡ್ತಾರೆ. ಅವ್ರು ಆರ್ಮಿಯಲ್ಲಿ ಇದ್ರಲ್ಲ 17 ವರ್ಷ, ಸೊ ಬ್ಯಾಚುಲರ್ಸಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಕಲ್ತಿದ್ರು, ಅವ್ರವರೇ ಹೋಗಿ ಮಾಡೋದು, ಟ್ರಯಲ್ ಮಾಡೋದು. ಹಾಗಾಗಿ ಅವ್ರಿಗೆ ಊಟ ಎಲ್ಲ ಏನಾದರೂ ಬೇಕು, ಬಾಯಿ ಕೆಟ್ಬಿಟ್ಟಿದ್ದು ಏನಾದರೂ ತಿನ್ಬೇಕು ಅನ್ಸಿದಾಗ, ಅಂದರೆ ನಾವೇ ಮಾಡಿ ತಿಂತೀವಲ್ವಾ, ಹಾಗೇನಾದರೂ ಬೇರೆಯವ್ರು ಮಾಡಿ ತಿನ್ಬೇಕು ಅನ್ಸ್ದಾಗ ಕೇಳಿದ್ರೆ ಮಾಡಿಕೊಡ್ತಾರೆ. ಇದೇ ಫಸ್ಟ್ ಟೈಮ್ ಅಂತ ಏನಲ್ಲ. ಸೊ ಅವ್ರ ಅಡುಗೆ ಮೇಲೆ ನನಗೆ ತುಂಬ ಕಾನ್ಫಿಡೆಂಟ್, ಚೆನ್ನಾಗಿ ಮಾಡ್ತಾರೆ ಅಂತ. ಥ್ಯಾಂಕ್ ಯು, ವೆಲ್ಕಮ್. ಮಾಡ್ತಾ ಇದ್ದೆ ಹೋಗ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಏನು ತಗೊಂಬರ್ತೀವಿ ಓಕೆನಾ, ಚಿಕನ್ ಸ್ವಲ್ಪ ತಗೊಂಬರೋಣ ಓಕೆನಾ. ನೀವೊಂದು ನಾಲ್ಕು ಚಿಕನ್ ತಿಂತೀವಿ, ಮತ್ತು ಮಮ್ಮಿಗೆ ನಿನಗೆ ಮಶ್ರೂಮ್ ತಗೊಂಬರ್ತೀವಿ ಓಕೆನಾ, ಮಶ್ರೂಮ್ ಪಲಾವ್ ಮಾಡೋಣ ಓಕೆ. ಇವತ್ತಿನ ವ್ಲಾಗ್ ಫುಲ್ ಬೋರಿಂಗ್. ಅಯ್ಯಪ್ಪ, ಯಾಕೆ ಏನು ಮಾತಾಡಲ್ಲ, ಏನು ಇಲ್ಲ, ಸೈಲೆಂಟಾಗಿ ಅಡುಗೆ. ನಾನು ಹಿಂಗೆ ವ್ಲಾಗ್ ಮಾಡ್ತೀನಿ. ಅವ್ರೇನು ಹೇಳಿದ್ದು, ಕಂಪ್ಲೀಟ್ ಆಗಿ ನನ್ನ ರಿಪ್ಲೇಸ್ ಮಾಡಬೇಕು ಅಂತ. ಮೈಕಿಂತಾನೆ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡೆಲ್ಲ ಸುಳಿತಾ ಇರೋದು ನೋಡಿ ಎಷ್ಟು ಇಲ್ಲಪ್ಪ, ಮತ್ತೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು. ಮಗಳು ಸ್ವಲ್ಪ ಹೆಲ್ಪ್ ತಗೊಂಬೋದಾಯ್ತು. ಮಗಳು ಸ್ವಲ್ಪ ಓದ್ತಾ ಇದ್ದಾರೆ ಅವರು. ಇವತ್ತೇನು ಸ್ಪೆಷಲು? ತಂದೂರಿ ಚಿಕನ್ನು. ತಂದೂರಿ ಚಿಕನ್, ಫುಲ್ ಕೋಳಿ ತೋರಿಸ್ತೆ ಆಲ್ರೆಡಿ. ಹೌದಾ? ನೋಡಿ, ಚಳಿಗೆ ಸುಮ್ಮನೆ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇದೆ. ನಮ್ಮ ಮನೆಯವ್ರಿಗೆ ಕೋಳಿ ತಿನ್ನಲ್ಲ ಬೇಕು. ನಾನು ರಿಪ್ಲೇಸ್ ಮಾಡ್ತೀನಿ ಅಂದ್ಬಿಟ್ಟು ಕೋಳಿ ತಿಂದು ಸರಿ, ಅಡುಗೆ ಮಾಡ್ಕೊಂಡು ಕೂತವ್ರೆ. ನಾವು ಕೋಳಿ ತಿಂದು ಎಷ್ಟು ದಿನ ಗೊತ್ತಾ? ನಾನು ರಿಪ್ಲೇಸ್ ಮಾಡ್ತೀನಿ ಅಂದ್ರೆ ಬ್ಲಾಗ್ ಮಾಡ್ಬೇಕಪ್ಪ. ಮತ್ತೆ 2 ತಿಂಗಳಾಯ್ತು ಇದೆಲ್ಲ ಮುತ್ತಿದೆ. ನಿಮ್ಗೆ ಊಟ ನಿಮ್ಗೋಸ್ಕರ ನೋಡಿ, ಅಲ್ಲೇ ನೋಡಿ ಇಲ್ಲಿ ಮಶ್ರೂಮ್ ತಂದಿದ್ದೀವಲ್ಲ, ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತೀವಲ್ಲ. ನಾನು ಬ್ಲಾಗಲ್ಲಿ ಬೆಳಿಗ್ಗೆ ನಾಷ್ಟ ಮಾಡಿ ಮಧ್ಯಾಹ್ನದ್ದು ಅಡುಗೆ ಮಾಡಿ. ಈ ಬ್ಲಾಗ್ ಹೆಂಗಾಯ್ತು? ಮತ್ತೇನೇನು ಮಾಡ್ಬೇಕು? ಈ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ 1 ವರ್ಷ ನೀನೇ ಬ್ಲಾಗ್ ಮಾಡ್ಕೊಂಡು ಹೋಗೋದು. ಅಯ್ಯೋ ಬೇಡಪ್ಪ ಅಷ್ಟೊಂದು. ಈಗ ಹೇಳಪ್ಪ, ಬ್ಲಾಗ್ ಅನ್ನೋದು ಕಷ್ಟನಾ ಈಸಿನಾ? ತುಂಬ ಕಷ್ಟ. ಆ ಜವಾಬ್ದಾರಿ ನೀವು ಬೇಡ, ನಾವು ಸಿಂಪಲ್ ಜಾಬ್ ಮಾಡ್ತೀವಿ. ಸಿಂಪಲ್ ಇದು ವ್ಲಾಗ್ಸ್. ಯಾವತ್ತ ಒಂದಿನ ಏನೋ ಮೇಡಮ್ ಇಷ್ಟ ಆದ್ರೆ ಒಂದು ಸ್ವಲ್ಪ ಮಾಡಿಕೊಟ್ಟು ಒಂದಿನ ಮಾಡಿಬಿಟ್ಟು ಸ್ಲಿಪ್ ವರ್ಷ ಗಂಟೆ ಮಾಡೋಕ್ಕಾಗುತ್ತೆ. ಇವಾಗ ನಾನು ರೆಸ್ಟ್ ಮಾಡಿ ಬಂದೆ, ಅಷ್ಟರೊಳಗೆ ಹೋಗಿ ನಮ್ಮ ಮನೆಯವರು ಮಶ್ರೂಮ್ ತೊಗೊಂಡು ಮತ್ತೆ ನಾನೇ ಬ್ಲಾಗ್ ಮಾಡೋಂಗಾಯ್ತು. ಚಿಕನ್ ತೊಗೊಂಡು ಬಂದು ಇದೇನೋ ಮಾಡ್ತವ್ರಂತೆ. ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ. ಅದರೊಳಗೆ ನಾನು ತಂದೂರಿ ಚಿಕನ್ ಅಷ್ಟೇ ಶೂಟ್ ಮಾಡ್ತೀನಿ. ಮಶ್ರೂಮ್ ಪಲಾವ್ ಬಿರಿಯಾನಿ ನಾನು ಸುಮಾರು ಸರಿ ಹಾಕಿದ್ದೀನಿ. ಸೊ ನನ್ನೇ ಕಾಪಿ ಮಾಡ್ತಾರೆ ಅವರು ರೆಸಿಪಿ, ಹಾಗಾಗಿ ತಂದೂರಿ ರೆಸಿಪಿ ಬೇಡ. ನಿನ್ನೆ ಊರಿಗೆ ಹೋಗಿದ್ರಾ? ಹೋಗಿದೆ. ನಾನು ಕಾಲೇಜಿಗೆ ಹೋಗ್ತಾ ಇದ್ದಲ್ಲ, PUC ಕುದೂರು ಅಂದ್ಬಿಟ್ಟು ಅಲ್ಲಿ ಹೋಗಿದೆ. ಸಣ್ಣ ಹಳ್ಳಿ ಕಡೆಯಲ್ಲಿ ಸಿಗಲ್ಲ ಇದು. ಒಂದು ತಾಲೂಕು ಲೆವೆಲಲ್ಲಿ ಹೋಬಳಿ ತಾಲೂಕಲ್ಲಿ ಅಲ್ಲೆಲ್ಲ ಒಂದು ಮನೆಗಳು ಮಾಡ್ತಾರೆ. ಅದು ಅವ್ರು ಕೂಡ ಹೇಳಿದ್ರು 1 ಇಯರ್ ಆಗಿತ್ತಂತೆ ಇದು ಮಾಡಿ. ಒಂದು ಇಯರ್ ಒಂದೇ ಸಲ ಬೇಸಸ್ ರೆಡಿ ಮಾಡೋದು, ಈಗೆಲ್ಲ ಸೇಲ್ ಆಗ್ತಾಯಿಲ್ಲ ಅಂತಂದರು. ಇದು ಸೇಮ್ ನಮ್ಮ ಅಜ್ಜಿ ಮನೇಲಿ ಯಾವಾಗ ಇರ್ತಲ್ಲ ಆ ಥರ ಇದೆ. ಈಗೆಲ್ಲ ಈ ಥರ ಬರಲ್ಲ. ಇದೆಲ್ಲ ತಳ ಎಲ್ಲ ಫ್ಲಾಟ್ ಮಾಡ್ತಾರೆ. ಚೆನ್ನಾಗಿದೆಯಾ? ಹಳೆ ಮಡಿಕೆ, ಅದು ಹಳೆ ಮಡಿಕೆ, ಬೇಯಿಸಿರೋ ಮಡಿಕೆ. ಇದು ಅದು ಏನದು? ಕೋಳಿ. ತಿಂತೀಯ ಕೋಳಿನ? ಬೇಕಾ ನಿಂಗೆ? ಅದು ಕೈ ಚುಚ್ಚುತ್ತೆ, ಕುಡಿಲಿ. ಸೊ ಫೈನಲಿ ನಮ್ಮ ಮನೆಯವರು, ನಾನೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಟಿದ್ದೆ. ಎಲ್ಲ ಪಟ 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 ಅಂತ ಎಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡಿ ಇಟ್ಟವ್ರೆ. ಈಗ ಇದನ್ನ ಗ್ರಿಲ್ ಮಾಡೋದು. ಅದಕ್ಕೂ ಮುಂಚೆಗೆ ಒಂದು 1/2 hour ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಲಿ, ಇಲ್ಲಾಂದರೆ ಕೋಳಿ
ಚಿನಿ ಇವಾಗ ಇದು ರಾಡ್ನ ಫಿಕ್ಸ್ ಮಾಡೋದು, ಇದ್ರೊಳಗಡೆ ಹಾಕು. ಮನೆಲ್ಲ ಹೊಡೆದಾಕ್ತಿದ್ಯಲ್ಲ. ಪಲಾವ್ ಸ್ವಲ್ಪ ಲೈಟ್ ಆಗಿದೆ, ಆಯಿತು, ಚೆನ್ನಾಗಿದೆ, ಟೇಸ್ಟ್ ಸೂಪರ್ ಇದೆ. ವೈಫ್ಗೆ ಸ್ವಲ್ಪ ತಳ್ಳಗಿರ್ಬೇಕಾ? ಕ್ಲೈಮೇಟು ಇದಾಗಿದೆ, ಖಾರ ಇದೆ. ಹೆಂಗಂದ್ರೆ ಹಂಗೆ ಟರ್ನ್ ಮಾಡ್ಕೊಬಿಡ್ತಿಯಲ್ಲ. ಇಲ್ಲ ಇಲ್ಲ, ಸ್ವಲ್ಪ ಇದಾಯ್ತು ಅಷ್ಟೇ. ಗೈಸ್ ಫ್ರೆಂಡ್ಸ್, ಕಿಚಡಿ ಥರ ಇದೆ, ಕಿಚಡಿ ಥರ ಮಾಡೋರಂತೆ ನೋಡಿ ಫ್ರೆಂಡ್ಸ್. ಬಿರಿಯಾನಿ ಭಯನಾ? ಯಾಕೆ? ಗುಕ್ಕ ಬರುತ್ತಂತ, ಗುಕ್ಕ ಬಂತು ಅಂತ ಭಯ ಆಯ್ತಾ? ನೀನು ನೀರೆಲ್ಲ ಆನ್ ಮಾಡ್ಬೇಡ. ಮಧ್ಯಾಹ್ನಕ್ಕೆ ಇದು ಊಟ ಇವತ್ತು, ರಾತ್ರಿಗೂ ಇದೇನಾ? ಇದೆ. ಫೈನಲಿ ನೋಡಿ, ನನ್ನ ರಿಪ್ಲೇಸ್ಮೆಂಟ್ ಕೊಟ್ಟರೆ ಹಿಂಗಿರುತ್ತೆ ವ್ಲಾಗ್ಸ್. ಬೇಕಾ ಬೇಡವಾ ನೀವೇ ಕಮೆಂಟ್ ಮಾಡಿ ಹೇಳಿ, ಮುಂದುವರ್ಸೋಣ ಬೇಡವಾ ಅಂತ. ಡ್ಯಾಡಿ ಏನೋ ಮಾತಾಡಲ್ಲ, ನಾವೇನೋ ಮಾಡೋಣ ಪಾಪ. ನೀನಾದ್ರೂ ಮಾತಾಡು ಪ್ರೀತಮ್. ಅಲ್ಲ, ಯಾರು ಮುಂದುವರ್ಸಂತ ಹೇಳಲ್ಲ, ಅದು ಬೋರ್ ಆಗ್ಬಿಟ್ಟಿರ್ತದೆ ಇವತ್ತು. ನಾನು ಮಮ್ಮಿಗೆ ಕೊಡ್ತೀನಿ. ಹೋಗೋದು ಇದು ಹಂಗೆ. ಥ್ಯಾಂಕ್ ಯು ಗಾಡ್. 10 minutes. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ನ ಇನ್ಚಾರ್ಜ್ ನನ್ನ ಹಸ್ಬೆಂಡ್ ತಗೊಂಡು, ಪಾಪ ಅವ್ರ ಕೈಲ ಆದಷ್ಟು, ಅಂದರೆ ವ್ಲಾಗ್ ಮಾಡ್ತೀನಿ ಅಂತ ಹೇಳಲಿಲ್ಲ, ಹೆಲ್ಪ್ ಮಾಡ್ತೀನಿ ಇವತ್ತು ಸಂಡೇ, ಸ್ವಲ್ಪ ನೀನು ರೆಸ್ಟ್ ಮಾಡು ಅಂತ ಅಂದರು. ನನಗೆ ಹುಷಾರು ತಪ್ಪಲ್ಲ, ನನ್ನ ಅಷ್ಟು ಸುಲಭವಾಗಿ ಕಾಯಿಲೆ ಎಲ್ಲ ಬರಲ್ಲ. ಈ ಇದಕ್ಕೆ ಅಂದರೆ ನೆಗಡಿ ತಲೆನೋವು ಅದೆಲ್ಲ ಇದ್ದಿದ್ದಲ್ವಾ, ಸೊ ಅದೊಂದು ಸಾಮಾನ್ಯವಾಗಿ ಆಗುತ್ತಷ್ಟೇ. ಅದು ಬಿಟ್ಟರೆ ಇನ್ನೇನು ನನಗೆ ಆ ಥರ ಎಲ್ಲ ಆಗಲ್ಲ. ಸೊ ಆರಾಮಾಗಿ ಇರ್ತೀನಿ. ಈ ಚಳಿಗೂ ಅದಕ್ಕೂ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಇವತ್ತು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡು, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯದು ಒಂದು ಸ್ವಲ್ಪ ಬೆಳಗ್ಗೆ ನಾಷ್ಟ ಮತ್ತು ಮಧ್ಯಾಹ್ನಕ್ಕೆಲ್ಲ ಮಾಡಿಕೊಟ್ರು. ಆಯಿತು, ಇವಾಗ ಸ್ವಲ್ಪ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಬರೋಣ. ನಾವು ಈ ಮನೆಗೆ ಬಂದು ಸುಮಾರು ಅದೆಷ್ಟು ತಿಂಗಳಾಯಿತು ಅಲ್ವಾ, ಇದುವರೆಗೂ ನಾನು ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗೇ ಇಲ್ಲ. ನಮ್ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಕಮರ್ಷಿಯಲ್ ಸ್ಟ್ರೀಟ್, ಎಲ್ಲರಿಂದನೂ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಅಂತ ಬರ್ತಾರೆ. ಸೊ ವೆದರ್ ನೋಡಿದ್ರೆ ಈ ಥರ ಇದೆ, ಅದಕ್ಕೆ ಪ್ರೀತಮ್ ನೀನು ಕರ್ಕೊಂಡು ಹೋಗೋದು ಬೇಡ, ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ತಲೆ ಹೆಂಗೆ ನೋವ್ತಾ ಇದೆ ಗೊತ್ತಾ ಈ ಚಳಿಗೇನೋ. ಚಳಿಗೆ ಸಿಕ್ಕಾಪಟ್ಟೆ ತಲೆ ನೋವು ಬಂದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ವೆದರ್ ಚೇಂಜ್ ಆದಾಗ ಇದೆಲ್ಲ ಇದ್ದಿದ್ದೆ. ಮನೆಯಲ್ಲಿ ತುಂಬ ಕೋಲ್ಡ್ ಆಗ್ತಾ ಇದೆ. ಪಾಪ ನನ್ನ ಮಗಳು ಬೆಳಗ್ಗೆ ಸಾಕ್ಸ್ ಹಾಕ್ಕೊಂಡು ಓಡಾಡ್ತಾ ಇದ್ಲು, ಮತ್ತು ನನಗೂ ಅದು ಸಾಕ್ಸ್ ಬೇಕಿತ್ತು, ಶೂ ಅಲ್ಲಿ ಹಾಕ್ಕೊಳ್ಳೋದು. ಮತ್ತು ಮನೆಗೆ ಒಂದು ಸ್ವಲ್ಪ ಸ್ಲಿಪ್ಪರ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಉಲ್ಲನ್ ಬರುತ್ತಲ್ಲ, ಬೆಚ್ಚಗಿರುತ್ತಲ್ಲ, ಪ್ರಗತಿಗೆ ಮತ್ತು ನನಗೆ ತೊಗೊಳ್ಳೋಣ ಅಂತ. ಕಾಲು ನೆಲದ ಮೇಲೆ ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದು. ಈಗಲೂ ನನ್ನ ಫಿಂಗರ್ ಟ್ರಿಪ್ ಇದೆಲ್ಲ ಫುಲ್ ತಣ್ಣಗಿದೆ, ಕಾಲೆಲ್ಲ ತಣ್ಣಗಿದೆ. ಅದಕ್ಕೆ ಇಲ್ಲೇ ಹೆಂಗೋ ಹತ್ರ ಅಲ್ವಾ, ಹೋಗೇ ಇಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡೋಗಲ್ಲ, ವೆದರ್ ತುಂಬ ಖರಾಬಾಗಿದೆ. ಸುಮ್ಮನೆ ಕರ್ಕೊಂಡೋಗಿ ಏನಕ್ಕೆ, ಪ್ರೀತಮ್ಗೆ ನೆಗಡಿ ಆಗಿರೋದು ಹೋಗೇ ಇಲ್ಲ. ಅದಕ್ಕೆ ಸ್ವಲ್ಪ ನೆಲ್ಲಿಕಾಯಿ ಏನಾದರೂ ಸಿಕ್ಕಿದ್ರೆ, ನೆಲ್ಲಿಕಾಯಿ ಬೇಕು, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ತೊಗೊಂಡು ಇಲ್ಲೇ 10 ನಿಮಿಷ ನಾವಿಬ್ಬರೇ ಹೋದ್ರೆ ಬರ ಅಂತ. ನಾವಿಬ್ರು ನಡೆಯೋದು ನೋಡಿದ್ರೆ ನೀವೇನಂತೀರೋ, ಅಷ್ಟು ಸ್ಪೀಡಾಗಿ ನಡೀತೀವಿ ಇಬ್ರು. ಪಟ್ 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 ಅಂತ ಶಾಪಿಂಗ್ ಮುಗ್ದೋಗುತ್ತೆ, ತಟ್ ಅಂತ ಬಂದ್ಬಿಡ್ತೀವಿ. ಮಕ್ಳಿದ್ರೆ ಆಗಲ್ಲ, ಅವ್ರನ್ನ ಎಳ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಿಂಗೆ ಇವಾಗ ಹೋಗೋಣ ಬನ್ನಿ. ಇನ್ನೇನು ಇಲ್ಲ, ಇವತ್ತು ಸುಮ್ಮನೆ ಏನೋ ಒಂದು ಚಾಲೆಂಜ್ ಥರ ಕೊಡೋಣ ಅಂತ ಅಂದ್ಕೊಂಡೆ. ಪಾಪ ಅವ್ರಿಗೆ ಅದೆಲ್ಲ ಅಭ್ಯಾಸ ಇಲ್ಲ, ಎಲ್ಲಿಂದ ಬರುತ್ತಲ್ವಾ. ಆದ್ರೂ ಏನೋ ಒಂದು ಟ್ರೈ ಅಂತ ಮಾಡಿದ್ದಾರೆ. ಹೇಗನ್ನಿಸ್ತು, ನಿಮ್ಗೆ ಇಷ್ಟ ಆಯ್ತಾ ಅವ್ರು ಮಾಡಿದ್ದು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಪಾಪ ಅವರು ಖುಷಿ ಪಡ್ತಾರೆ. ಲಾಸ್ಟ್ ಒಂದು 2-3 ಜನ ಅವರ ಅನಿಸಿಕೆ ಹೇಳಿದ್ರು, ಪಾಸಿಟಿವ್ ಆಗಿ ತೊಗೊಂಡ್ರು. ಬಟ್ ಆದ್ರೂ ಕೆಲವೊಬ್ರಿಗೆ ಅದು ನೆಗೆಟಿವ್ ಅಂತ ಅನ್ಸುತ್ತೆ. ನಾನು ತಲೆ ಬಚ್ಕೊಂಡು ಹೊರಡ್ತೀನಿ, ಕೂದಲು ಬಚ್ಚಿಲ್ಲ. ನಾನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಚಳಿ ಅಂತ ಹಂಗೆ ಗಂಟು ಕಟ್ಟಿ ಇಟ್ಟಿದ್ದೀನಿ. ಬನ್ನಿ ಕಮರ್ಷಿಯಲ್ ನಾನೇ ಈಗ ಮಾತಾಡ್ತೀನಿ, ಕಮರ್ಷಿಯಲ್ ಸ್ಟ್ರೀಟ್ನ ಸುತ್ಕೊಂಡು ಬರೋಣ.
ಚಿಕನ್ ಗ್ರಿಲ್ಗೆ ಎಲ್ಲ ರೆಡಿ ಮಾಡಿದ್ರು. ಅದನ್ನು ನಾವು OTGಲಿ ಇಟ್ಬಿಟ್ಟು ಸ್ವಲ್ಪ ಟೈಮರ್ ಎಲ್ಲ ಸೆಟ್ ಮಾಡಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ತುಂಬ ಚೆನ್ನಾಗಿರುತ್ತೆ ಸಂಜೆ ಮೇಲೆ, ಅದು ಎನಿ ಟೈಮ್. ಒಂದು ಸಂಡೇ ಅಂತೂ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಿಮಗೆ ಏನಾದರೂ ನಿಮಗೆ ಆಕ್ಸೆಸರೀಸ್ ಬೇಕು, ಡ್ರೆಸ್ ಬೇಕು, ಸ್ಲಿಪ್ಪರ್ಸ್, ಆಮೇಲೆ ಇಯರಿಂಗ್ಸ್, ಜ್ಯುವೆಲರೀಸ್, ಆಮೇಲೆ ಹ್ಯಾಂಡ್ ಬ್ಯಾಗ್, ಪರ್ಸ್ ಏನು ಬೇಕಾದರೂ ನೀವು ಬಂದಿಲ್ಲಿ ತೊಗೋಬೋದು. ಬ್ರ್ಯಾಂಡೆಡಿಂದ ಹಿಡಿದು ಲೋಕಲ್ವರೆಗೂ ಎಲ್ಲ ಸಿಗುತ್ತೆ. ಸಿಕ್ಕಾಪಟ್ಟೆ ಶಾಪ್ ಇದೆ. ವಿಂಟರ್ ವೇರ್, ಸ್ವೆಟರ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಸುಮಾರು ಜನ ಕಮರ್ಷಿಯಲ್ ಸ್ಟ್ರೀಟ್ಗೆ ಸಂಡೇ ಹೊತ್ತು ಬರ್ತಾರೆ. ಸ್ಯಾಟರ್ಡೆ ಸಂಡೇ ವೀಕೆಂಡ್ ರಜಾ ಇರುತ್ತೆ. ಮತ್ತು ನಿಯರೆಸ್ಟ್ ಇರೋರು ಆ ಒಂದು ಟೈಮನ್ನು ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ತುಂಬ ಜನ ಇರ್ತಾರೆ ಆ ಲೈಟಿಂಗ್ಸ್ ಅದನ್ನೆಲ್ಲ ನೋಡೋದಕ್ಕೆ ಅಂತಲೇ. ಸೊ ಚೆನ್ನಾಗಿತ್ತು. ನಮಗೆ ಒಂದೊಂದಿಷ್ಟು ಸಣ್ಣ ಪುಟ್ಟ ಐಟಮ್ಸ್ಗಳು ಬೇಕಾಗಿತ್ತು. ಇಲ್ಲಿಗೆ ಬಂದಮೇಲೆ ಗೊತ್ತಲ್ವಾ, ಒಂದು ನೋಡಿ ಅದ್ರ ಜೊತೆಗೆ ಇನ್ನೊಂದು ಮತ್ತೊಂದು ಅಂತ ಪರ್ಚೇಸಿಂಗ್ ಆಗೋಗುತ್ತೆ. ಈ ಥರ ಸ್ಲಿಪ್ಪರ್ಸ್ ಬೇಕಾಗಿತ್ತು ನನಗೆ. ಬಟ್ ಏನಾಯಿತು ಅಂದರೆ ಅವರು ಸ್ಟಾರ್ಟಿಂಗ್ ನನಗೆ 300 ಹೇಳಿದ್ರು. ಅದೇ ಥರ ನಾನು ಇನ್ನು ಸ್ವಲ್ಪ ಮುಂದೆ ಹೋಗಿ ಕೇಳಿದ್ದಕ್ಕೆ ಅವರು 250ಗೂ ಕೊಡ್ತೀನಿ ಅಂತ ಹೇಳಿದ್ರು. ಆ ಥರ ಇಲ್ಲಿ. ಸೊ ಒಂದೇ ಸರಿ ಹೋಗ್ಬಿಟ್ಟು ಒಂದೇ ಪ್ರೈಸ್ಗೆ ಕೊಡೋಕೆ ಹೋಗ್ಬಿಟ್ಟೆ. ಆಮೇಲೆ ಅಲ್ಲಿ ಬಾರ್ಗಿನ್ ಮಾಡ್ದಲ್ಲೇ ನೀವು ತೊಗೊಳ್ತೀರಾ ಅಂದರೆ ನಿಮ್ಮಷ್ಟು ಮುಟ್ಟಾಳ್ರಿ ಇನ್ನೊಬ್ರು ಇರೋಲ್ಲ. ಬಾರ್ಗಿನ್ ಮಾಡಲೇಬೇಕಂದ್ರೆ ಅಲ್ಲಿ ಇರೋ ಅಂತ ಇವರು ಕೂಡ ಅದಕ್ಕೆ ಫಿಕ್ಸ್ ಆಗೋಗಿರ್ತಾರೆ. ಪ್ರತಿಯೊಬ್ಬರು ಬರ್ತಾರೆ, ಕಮ್ಮಿ ಮಾಡಿಸ್ತಾರೆ ಅಂತ ಅವ್ರು ಫಸ್ಟೇ ಜಾಸ್ತಿ ಹೇಳ್ತಾರೆ, ಆಮೇಲೆ ಆರಾಮಾಗಿ ಕಮ್ಮಿ ಮಾಡಿಕೊಡ್ತಾರೆ. ಇಲ್ಲಿ ಕ್ಯಾಟ್ ನಂಗೆ ತುಂಬ ಇಷ್ಟ ಆಯಿತು. ಸೆಕೆಂಡ್ ಒನ್ ಇಟ್ಕೊಂಡಿದ್ನಲ್ಲ, ಅದು ರಿಯಲ್ ಕ್ಯಾಟ್ ಥರನೇ ಇತ್ತು, ಅದು ಬೇಕಂತ ನಮ್ಮನೆಯವರು ಹ್ಞೂ ಅಂತ ಹೇಳಿದ್ರು. ಆಮೇಲೆ ಪ್ರೈಸ್ ನೋಡಿದ್ರೆ ಅವರು ಜಾಸ್ತಿ ಹೇಳಿದರು. 400, 350 ತನಕ ಬಂದರು. ಇಲ್ಲ ಇನ್ನೂ ಕಮ್ಮಿ ಸಿಗುತ್ತೆ, ಇವ್ರು ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ, ಮುಂದೆ ಹೋಗಿ ನೋಡೋಣ, ಇಲ್ಲಿ ಬೇಡ ಬಾ ಹಂಗೇನೆ ಸ್ಟಾರ್ಟಿಂಗ್ ಕೇಳಿದಾಗ ಅಂತ ಹೇಳಿದ್ರು. ಆಮೇಲೆ ಮುಂದೆ ಇನ್ನೊಂದು ಶಾಪ್ ಇತ್ತು, ಅಲ್ಲೂ ಕೇಳಿದ್ವಿ. ಅವ್ರು ಇನ್ನೂ ಜಾಸ್ತಿ ಹೇಳಿದ್ರು, 450 ಹೇಳಿದ್ರು, ಕಮ್ಮಿ ಮಾಡೋದೇ ಇಲ್ಲ ಅಂತ ಅಂದರು. ಆಮೇಲೆ ಕೊನೆಗೂ ಕ್ಯಾಟ್ ತೊಗೊಳಕ್ಕಾಗಲೇ ಇಲ್ಲ. ಸೊ ಮುಂದೆ ಬಂದುಬಿಟ್ವಿ. ಅಲ್ಲಿ ಸ್ವಲ್ಪ ಎಲ್ಚೆ ಹಣ್ಣು ಸಿಕ್ತು. ಈ ಎಲ್ಚೆ ಹಣ್ಣೆಲ್ಲ ನಮ್ಮ ಚೈಲ್ಡ್ಹುಡ್ಡಲ್ಲಿ ತಿಂತಾ ಇದ್ವಿ. ಇವಾಗ ತುಂಬ ಕಮ್ಮಿ ಆಗೋಗಿದೆ. ಇದನ್ನೆಲ್ಲ ತಿನ್ನಲ್ಲ, ಎಲ್ಲೂ ಸಿಗಲ್ಲ. ಅದೆಲ್ಲಾದರೂ ಒಂದು ಇದ್ರ ಕಡೆ ಬೆಳೆಯುತ್ತೆ ಅನ್ಸುತ್ತೆ. ಸೊ ತೊಗೊಂಡ್ವಿ ಸ್ವಲ್ಪ. ಆಮೇಲೆ ಮನೆಗೆ ಹೋಗಿ ವಾಶ್ ಮಾಡ್ಕೊಂಡು ತಿನ್ನೋಣ ಅಂತ. ಆಮೇಲೆ ಇಲ್ಲಿ ನನಗೆ ಏರ್ ಬೌವೆಲ್ಲ ತುಂಬ ಇಷ್ಟ ಆಯಿತು. ಪ್ರಗತಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಸಿಕ್ಕಾಪಟ್ಟೆ ವೆರೈಟಿ ಕಲರ್ಸ್ ಎಲ್ಲ ಇತ್ತು. ಬಟ್ 100 ರೂಪೀಸ್ ಹೇಳಿದ್ರು. ಫೈನಲಲ್ಲಿ ನಾನು 3 ತೊಗೊಂಡೆ. ಹಂಗಾಗಿ ನಂಗೆ ಸ್ವಲ್ಪ ಕಡಿಮೆ ಮಾಡಿಕೊಟ್ರು. 3 ತೊಗೊಂಡೆ. ಸದ್ಯಕ್ಕಿರಲಿ, ಅದು ಹಾಳಾದ್ಮೇಲೆ ಮತ್ತೆ ತೊಗೊಂಡ್ರಾಯ್ತು. ಒಂದೇ ಸಾರಿ ಜಾಸ್ತಿ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ. ಮತ್ತು ಇನ್ನೊಂದು ಕಡೆನೂ ಅದೇ ಥರ ಕ್ಯಾಟ್ ಇತ್ತು. ಬಟ್ ಸೆಕೆಂಡ್ ತೋರಿಸಿದ್ನಲ್ಲ, ಆ ಪೀಸ್ ಇರಲಿಲ್ಲ. ಈ ಕ್ಯಾಟ್ ಜನರಲಾಗಿ ಎಲ್ಲ ಕಡೆ ಇತ್ತು. ಅವ್ರು ಅದನ್ನು ಮಾತ್ರ ಕೊಡಲ್ಲ, ಬೇಕಾದ್ರೆ ಸಾಫ್ಟ್ ಟಾಯ್ಸ್ನ ಕಮ್ಮಿ ಕೊಡ್ತೀವಿ ಅಂದರು. ನಮ್ಮನೆಯವರು ಎಲ್ಲ ಜಾಸ್ತಿ ಆಯಿತು ಬಾ ಅಂತೇಳಿ ಕರ್ಕೊಂಬಂದರು. ಅದನ್ನೇ ಹೇಳ್ತಾ ಇದ್ದೀನಿ, ಕೊನೆಗೂ ಬೆಕ್ಕು ಕೊಡಿಸ್ಲೇ ಇಲ್ವಲ್ಲ ಅಂತ ಹೇಳಿ ಹೊರಟ್ವಿ. ಮನೆಗೆ ಬಂದ್ವಿ. ಸೊ ಅಷ್ಟೊಂದು ಚಿಕನು ಕೂಡ ರೆಡಿ ಆಗ್ತಾ ಇತ್ತು. ವೆಲ್ಕಮ್. ಏನೋ ಒಂದು ಥರಕ್ಕೆ ಹೋಗಿ ಇಷ್ಟು ತೊಗೊಂಡು ಬಂದ್ವಿ. ಇದಕ್ಕೆ ನಾನು ಹೊರಗಡೆ ಶಾಪಿಂಗ್ ಎಲ್ಲ ಬರೋಲ್ಲ. ಒಂದು ಮಗಳು ಇದನ್ನು ತರಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ ನಮಗೊಂದು ಮಮ್ಮಿ ಪ್ಲೀಸ್ 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 ಅಂದಿದ್ದು. ಆದರೆ ನನ್ನ ಮಗಳಿಗೆ ಏನು ಕೊಡ್ಸಿದ್ರು ನೀಟಾಗಿ ಇಟ್ಕೊಳ್ಳಲ್ಲ. ಅದೊಂದು ಬೇಜಾರು ನನಗೆ. ಸ್ವಲ್ಪ ಇದಾಗುತ್ತೆ ಅನ್ಸುತ್ತೆ. ಬೆಳಗ್ಗೆಯಿಂದ ಕಾಲು ಇಡೋಕ್ಕೆ ಆಗಿಲ್ಲ. ಅದ್ರ ಮೇಲೆ ವಿಂಟರಲ್ಲಿ ಇರಲಿ ಬೆಚ್ಚಗಿರುತ್ತೆ ಅಂತ ಹಾಕೊಂಡಿದ್ದು. ಮತ್ತು ಇನ್ನೊಂದೇನೋ ತಂದೆ ಪ್ರಗತಿಗೆ. ಆದರೆ ನಾನು ಇಟ್ಕೊತೀನಿ. ಪ್ರಗತಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಅಥವಾ ಪ್ರಗತಿಗೆ ಅಂತ ಕೊಟ್ಬಿಟ್ರೆ ಅದೊಂದು ಮೈನಸ್ ಪಾಯಿಂಟ್ ಇದೆ ಪ್ರಗತಿಯಲ್ಲಿ. ಬಟ್ ಓಕೆ, ನಾನೇ ಇಟ್ಕೊಂಡು ಬೇಕಾದಾಗ ಹಾಕಿ ಇದು ಮಾಡೋದು. ಚೆನ್ನಾಗಿದೆಯಾ ಹೇರ್ ಬೌ? ಅವ್ರು ಲಾಂಗ್ ಹೇರ್ಸ್ ಇದೆಯಲ್ಲ, ನಂಗೆ ಇಷ್ಟ. ಅದು ಹಾಕ್ಸ್ಬೇಕು, ಇದು ಹಾಕ್ಸ್ಬೇಕು, ಹೀಗೆಲ್ಲ ಬಿಡ್ಬೇಕಂತ. ಪ್ರಗತಿಗೆ ಅದೇನೋ ಅದೆಲ್ಲ ಇದೇ ಆಗಲ್ಲ. ಚೆನ್ನಾಗಿದೆಯಾ? ಪ್ರಗತಿ ಲಾಂಗ್ ಹೇರ್ಸ್ ಇರೋಕ್ಕೆ ಇಷ್ಟ ನನಗೆ ಅಂತ ಹೇಳ್ಬಿಟ್ಟು ಇದೊಂದು ಪುಟ ಹಣಿ ಕ್ಲಿಪ್ ತಗೊಂಡೆ. ಸೊ ನನಗೆ ಸಣ್ಣ ಜಡೆ ಅಲ್ವಾ, ಸುಮ್ಮನೆ ಯಾವಾಗಾದ್ರೂ ಹಿಂಗೆ ಹಾಕ್ಕೊಳಕ್ಕೆ ಬೇಕಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ ಅಷ್ಟೇ. ಇನ್ನು ಸಾಕ್ಸ್ ಬೇಕಿತ್ತು. ಇನ್ನೊಂದೇನಿದು, ಇದು ಎಲ್ಚೆ ಹಣ್ಣು ವಾಶ್ ಮಾಡ್ಕೊಂಡು ತಿನ್ನೋಣ ಅಂತ ಸುಮ್ಮನೆ ಹಂಗೆ ಉಪ್ಪು ಖಾರ ಏನು ಹಾಕ್ಸ್ಕೊಳ್ಳಿಲ್ಲ. ಅವ್ರು ವಾಶ್ ಮಾಡಿರ್ತಾರೆ ಇರಲ್ವೋ, ಹಂಗೆ ಹೆಂಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಉಪ್ಪು ಖಾರ. ಯಪ್ಪ, ನಮ್ಮ ಚೈಲ್ಡ್ಹುಡ್ ಫ್ರೂಟ್ ಇದು. ನಾವು ಚಿಕ್ಕವರಲ್ಲಿ ತೊಗೊಂಡು ಬಂದು ತಿಂತಾಯಿದ್ರಿ. ಯಾರೆಲ್ಲ ಎಲ್ಚೆ ಹಣ್ಣು ತಿಂದಿದ್ದೀರಾ ಅವ್ರಿಗೆಲ್ಲ ಯಾರಿಗೆ ನೆನಪಿದೆ ಎಲ್ಲ ಕಮೆಂಟ್ ಮಾಡ್ರಪ್ಪ. ನಮ್ಮ ಸ್ಕೂಲ್ ಹತ್ರ ಬರೋದು ಈಗ ತುಂಬ ಕಮ್ಮಿ ಆಗಿದೆ, ಮತ್ತೆ ಬರ್ತಾವೇನೋ. ಆಮೇಲೆ ಆಯ್ಕೊಂಬರಕ್ಕೆ ಹೋಗ್ತಾ ಇದ್ವಿ ನಾವು ನಮ್ಮ ಅಜ್ಜಿ ಊರಲ್ಲಿ ಎಲ್ಚೆ ಹಣ್ಣು. ಆಮೇಲೆ ಈಚ್ಲಣ್ಣು ಅಂತ ಬರ್ತಾಯಿತ್ತು, ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಈಚ್ಲಣ್ಣು ಅದು ನಮ್ಮ ತಾತವ್ರದ್ದು ತೆಂಗಿನ ತೋಟದ ಹತ್ರ ಬಿಡೋದು. ಹೋಗಿ ಗೊನೆ ಕಿತ್ತಿಸ್ಕೊಂಡು ಬಂದು ಹಡ ಹಾಕಿ ಹಣ್ಣು ಮಾಡಿ ತಿಂತಾಯಿದ್ವಿ. ಇದು ವಾಶ್ ಮಾಡೋಕು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡು.
ನೀರು ಉಪ್ಪು ಹಣ್ಣು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ವಾಶ್ ಮಾಡಿ ತಿನ್ನೋದು. ಪ್ರೀತಮ್ಗೆ ಡೈಲಿ ವೇರ್ಗೆ ಪ್ಯಾಂಟು, ಪೆಸ್ಟಿಸೈಡ್ ಮರದಲಾಗೋದು. ಇದು ನಮ್ಮನೆಯವ್ರಿಗೆ ಡೈಲಿ ವೇರ್. ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತಪ್ಪ ಅಲ್ಲೆಲ್ಲ. ನೋಡಿ ತರಬೇಕು, ಕಮ್ಮಿಗೂ ಕೊಡ್ತಾರೆ ಜಾಸ್ತಿಗೂ ಕೊಡ್ತಾರೆ. ಇದು ಒಂದು ಶಾರ್ಟ್ಸು, ಅದೇ ಥರ ಪ್ಯಾಂಟು. ಅವರು ರನ್ನಿಂಗ್ ಎಲ್ಲ ಹೋಗ್ತಾರಲ್ವಾ, ಅದಕ್ಕೆ ಇರಲಿ ಅಂತ ಇದು 2 ತೊಗೊಂಡೆ. ನಾನು ಹೋಗಿದ್ದು ಒಂದಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಅದೇನು ಚಿಕ್ಕದಾಗಿಲ್ಲ, ತುಂಬ ದೊಡ್ಡದು. ಆ ಗಲ್ಲಿ ಈ ಗಲ್ಲಿ ಹಿಂಗೆ ಸುತ್ತಾಡ್ಕೊಂಡು ಬರೋಷ್ಟೊಳಗೆ ಕಣ್ಣಿಗೆ ಎಲ್ಲ ಬೀಳುತ್ತೆ. ಒಂದಲ್ಲ ಎಲ್ಲ ಇದೆ, ಬಟ್ಟೆ, ಶೂ, ಚಪ್ಪಲಿ. ಬಂದೆ, ಇರಲಿಲ್ಲ. ಅದು ಬೆಡ್ಡಿದ್ದು ಒಂದು ಪಿಲ್ಲೋ ತೊಗೊಂಡೆ, ಬಟ್ ಪಿಲ್ಲೋ ಕವರ್ ಬುಕ್ ಮಾಡೋಕ್ಕೆ ಆಗಲಿಲ್ಲ. ಆನ್ಲೈನಲ್ಲಿ ಇಷ್ಟು ಏನೋ ಒಂದು ತೊಗೊಂಬರಕ್ಕೆ ಹೋಗ್ಬಿಟ್ಟು ಇಷ್ಟೆಲ್ಲ ತೊಗೊಂಡೆ. ಅದ್ರ ಜೊತೆಗೆ ಸಾಕ್ಸ್ ಬೇಕಿತ್ತು, ಅದು ತೊಗೊಂಡೆ. ಅಂದರೆ ಹೇಳಿದ್ನಲ್ಲ, ಕಮರ್ಷಿಯಲ್ ಸ್ಟ್ರೀಟ್ ತುಂಬ ದೊಡ್ಡದು, ಅದರೊಳಗೆ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಹೋದಾಗ ಕಣ್ಣಿಗೆಲ್ಲ ಬರ್ತಾ ಇರುತ್ತೆ, ನಾವು ಮರ್ತೋಗಿರೋದೆಲ್ಲ ನೆನಪಾಗುತ್ತೆ. ಇದು ಬೇಕಾಗಿತ್ತಲ್ವ, ಇದು ತೊಗೊಳ್ಳೋಣ ಅಂತ. ಆಮೇಲೆ ಡ್ರೆಸ್ಗಳು ವೆರೈಟಿ ಡ್ರೆಸ್ಸು, ಇಯರಿಂಗ್ಸು, ಆಮೇಲೆ ಕ್ಲಿಪ್, ಏರ್ ಬ್ಯಾಂಡ್, ಏರ್ ಎಕ್ಸಸರೀಸು, ಶೂ, ಚಪ್ಪಲ್, ಹ್ಯಾಂಡ್ ಬ್ಯಾಗ್ಸ್, ಆಮೇಲೆ ಟಾಯ್ಸ್ ಇರಲ್ಲ, ಇದು ಗೊಂಬೆಗಳು. ಸೊ ಹಂಗೆ ನಮ್ಗೆ ಏನು ಬೇಡೋ ಅದೆಲ್ಲ ಕಣ್ಣಿಗೆ ಬೀಳ್ತಾ ಇರುತ್ತೆ. ನಾವು ಇದೊಂದಿರಲಿ ಅಲ್ವಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 1ಕ್ಕೆ 10 ತೊಗೊಂಡು ಬರೋದಂತೂ ಗ್ಯಾರಂಟಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ರೆ. ಹಾಗಾಗಿ ನಾನು ಇಷ್ಟು ಹತ್ರ ಇದ್ರೂ ಯಾವತ್ತೂ ಹೋಗಿರಲಿಲ್ಲ, ಅವಶ್ಯಕತೆ ಇದ್ದಾಗ ಹೋಗೋಣ ಅಂತ ಹೇಳಿ. ಸೊ ಹೋಗಿ ಇಷ್ಟು ತೊಗೊಂಡು ಬಂದ್ವಿ. ಇಷ್ಟ ಆಯಿತು ಇವತ್ತಿನ ಶಾಪಿಂಗ್. ಸುಮ್ಮನೆ ಹೋಗಿ ವೆದರ್ ಚೆನ್ನಾಗಿತ್ತಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದಾಯಿತು. ಚಿನ್ನ ಗಂಡಲ ಸ್ನಾನ ಮಾಡಿಲ್ಲ ಪ್ರೀತಮ್. ಕೊಳಕ ನನ್ನ ಮಗ ಬಟ್ಟೆ ನೋಡಲ್ಲೇ ಏನೋ ಗಲೀಜ್ ಮಾಡ್ಕೊಂಡಿದ್ಯಾ ನೀನು. ಹಾಕಣ ಇದಕ್ಕೆ. ಇದು ಲಾಸ್ಟ್ ಟೈಮ್ ಕ್ಯಾಂಟೀನಲ್ಲಿ ತಗೊಂಡ್ ಬಂದು ಎಷ್ಟು ದಿನ ಆಯ್ತು. ಇದಕ್ಕೊಂದು ಇದನ್ನ ತಗೊಳ್ಳೋಣ ಅಂತ ಅನ್ಕೊಂಡು ಮರ್ತೇ ಹೋಗ್ತಾ ಇದೆ. ಆಗುತ್ತೋ? ಇವತ್ತು ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ಹೆಂಗ್ ಮಾಡ್ತಾ ಇದ್ದಾನೆ ತೋರ್ಸಿಲ್ಲಿ, ಪಿಲ್ಲೋ ತೋರ್ಸು ಹೆಂಗಿದೆ ಇದನ್ನ. ಈ ಡಿಸೈನ್ ತೋರ್ಸು, ಚೆನ್ನಾಗಿದ್ಯಾ? ಈಗ ನನ್ನ ತೋರ್ಸು, ನಾನು ಮಮ್ಮಿನ ತೋರ್ಸು. ಹಾಯ್ ನೋಡಿ ನನ್ನ ಮುದ್ದು ಮಗ. ತೋರ್ಸು, ಕ್ಯಾಮ್ರಾಮನ್ ಆಗಿದ್ದಾರೆ. ಮಾಡ್ತೀನಿ. ನನ್ನ ಮುದ್ದು ಬಂಗಾರಿ ಕ್ಯಾಮ್ರಾಮ್ಯಾನ್ ಪ್ರೀತಮ್ ಕ್ಯಾಮ್ರಾಮನ್ ಆಗಿದ್ದಾರೆ ಇವತ್ತು ನನ್ನ ವ್ಲಾಗ್ಗೆ. ಫಸ್ಟ್ ಟೈಮ್ ಪ್ರೀತಮ್ ಕ್ಯಾಮ್ರಾ ಇಟ್ಕೊಂಡಿರೋದು. ಹಾ, ಇಲ್ಲಿ ತೋರ್ಸಿಲ್ಲಿ. ಏನಿದು? ಅಲ್ಲ ಎತ್ಕೋ, ಹಂಗಲ್ಲ, ಹಿಂಗ್ ಹಿಡ್ಕೋ, ಕಾಲು ಹಿಡ್ಕೋ. ಚೆನ್ನಾಗಿದ್ಯಾ? ಟೇಸ್ಟಿ ಆಗಿದ್ಯಾ? ಕೋಪ ಬಂದಿದ್ಯಲ್ಲ ಯಾಕೋ ಪ್ರೀತಮ್ಗೆ? ಕೋಪ ಬಂದಿದ್ಯಾ? ಕಿವಿ ಕಿತ್ತಾಕಿ ಜ್ಯೂಸ್ ಕುಡಿಬೇಕಾ? ವೆದರ್ಗೆ ಅಪ್ಪ ಮಗಂಗೆ ಚಿಕನ್ ತಿನ್ಬೇಕು ಅಂತ ಅನ್ಸಿದೆ, ಅದಕ್ಕೆ ತಿಂತಾ ಇದ್ದಾರೆ ಅಲ್ವಾನ? ಸ್ವಲ್ಪ ಟೇಸ್ಟ್ ಮಾಡ್ತಾನೆ. ಮತ್ತೆ ಆಗ್ಲೇ ಚೆನ್ನಾಗಿದ್ಯಾ? ಓ ಓ ಓ ಓ ಸಮಾಧಾನ. ಬೆಂದಿದ್ಯಾ? ಅದು ಇವತ್ತು ಆ್ಯಕ್ಚುಲಿ ಲಾಗ್ಸ್ ಮಾಡೋದು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಕಷ್ಟ. ಅದು ಹೆಂಗೆ ಮಾಡ್ತಾರೆ ನಮ್ಮ ಮನೆಯವರು, ತುಂಬ ಕಷ್ಟ ಆ್ಯಕ್ಚುಲಿ. 100 ಜಾಗದಲ್ಲಿ ಕ್ಯಾಮ್ರಾದ ಸ್ಟ್ಯಾಂಡ್ ಈ ಕಡೆ ಚೇಂಜ್ ಮಾಡಿ ಮಾರ್ತಾ ಇರ್ತಾರೆ. ತುಂಬ ಕಷ್ಟ ಆಗ್ತದೆ. ಮನೆ ಕೆಲಸ ಎಲ್ಲ ಮಾಡ್ಬೋದು ಆ್ಯಕ್ಚುಲಿ. ಅಡುಗೆ ಹುಷಾರಾಗಿ ನಾನೇ ಮಾಡ್ತೀನಿ ಆ್ಯಕ್ಚುಲಿ, ಅದೇನು ದೊಡ್ಡ ವಿಷಯ ಇಲ್ಲ. ಬಟ್ ಲಾಗ್ಸ್ ಮಾಡೋದು ತುಂಬ ಕಷ್ಟ. ಅಲ್ಲ ಸೆಂಟೆನ್ಸ್ ಮಾಡಬೇಕಾಗಿ ತೋರಿಸ್ತಾ ಇದ್ದೆ. ಆ ಸರಿಲ್ಲ ರಿಮಾರ್ಕು ಆ್ಯಕ್ಚುಲಿ ರಿಮಾರ್ಕ್ ಮಾಡಲೇಬೇಕು. ಯಾಕಂದರೆ ಅವೆಲ್ಲ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಅದು ಕರೆಕ್ಟಾಗಿ ಪ್ರೆಸೆಂಟೇಷನ್ ಬರೋಲ್ಲ. ಅದು ನೋಡೋರಿಗೆ ಸರಿ ಚೆನ್ನಾಗಿ ಕಾಣಿಸಲ್ಲ. ಅದು ಆ್ಯಕ್ಚುಲಿ ತುಂಬ ಕಷ್ಟ ಬಿದ್ದು ಮಾಡ್ತಾರೆ, ತುಂಬ ಕಷ್ಟ. ಅದು ಸುಮಾರು ಜನ ಯೂಟ್ಯೂಬರ್ ಎಲ್ಲ ಮಾಡ್ತಾ ಇರ್ತಾರೆ. ಅದು ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ತುಂಬ ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ. ಸೊ ಇವತ್ತು ಲಾಗ್ಸ್ ಇಲ್ಲಿಗೆ ಮುಗಿತಾ ಇದೆ. ಬಾಯ್ ಬಾಯ್.